Food, grocery, raw chicken, mutton, fish, vegetables, fruit, juice, मिठाई, मेडिसिन, चाय और पान भी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। इस ऐप के बारे में किसी को मत बताना। सुना आपने? किसी को मत बताना। स्वागत है आपका बी न्यूज नेशन में। मैं हूं आबिद हुसैन शेख। एमएलसी चुनाव सुनील गौड़ा को लेकर यशवंत राय गौड़ा पाटिल की अपील। बीजापुर बागलकोट एमएलसी कांग्रेस उम्मीदवार सुनील गौड़ा पाटिल बीजापुर जिला इंडी तालुका में चुनावित प्रतिनिधियों के साथ चुनावी सभा का आयोजन किया गया था, जिसमें इंडी मतक्षेत्र के कांग्रेस विधायक यशवंत राय गौड़ा पाटिल ने सुनील गौड़ा पाटिल को बहुमत के साथ चुनाव में कामयाब करवाने की चुनावित जनप्रतिनिधियों से अपील करते हुए कांग्रेस के हाथ को मजबूत करके झूठे वादों वाली बीजेपी को सबक सिखाने की बात कही यशवंत राय गौड़ा पाटिल ने। ಅದಕ್ಕೆ ಈ ಚುನಾವಣೆ ಅವರಿಗೊಂದು ಪಾಠದ ರೂಪದಲ್ಲಿ ಆಗಲಿ ಅಂತ ಹೇಳಿ ನಾನು ಆಶಿಸಿ, ಇನ್ನೊಂದು ಪಕ್ಷದ ರಾಜ್ಯದಲ್ಲಿ ಎಲ್ಲಿ ಅದನೋ ಇಲ್ಲೋ ಗೊತ್ತಿಲ್ಲ, ಅದ ನಿಮ್ಗೆಲ್ಲ ಕಾಣಿಸ್ತದ ವಿಧಾನ ಪರಿಷತ್ನ ಕ್ಯಾಂಡಿಡೇಟ್ ಹಾಕಲಾರದಂತ ಪರಿಸ್ಥಿತಿ ಬಂದದ. ಬದ್ಧತೆನೇ ಇಲ್ಲ ಅವ್ರಿಗೆ. ಮೋದಿ ಬಲಿನ ಹೋಗಿ ಬರ್ತಾರ, ಮತ್ತೆ ಯಾರ್ಯಾರ ಬಲ್ಲಿ ರಾತ್ರಿ ಇರ್ತಾರೋ ಗೊತ್ತಿಲ್ಲ. ಅಂತ ಪಕ್ಷ ಅಂತರೂ ನಶಿಸಿ ಹೋಗ್ತಕ್ಕಂಥ ಪಕ್ಷ. ನನಗೆ ಆ ಪಕ್ಷದ ಬಗ್ಗೆ ಬಹಳ ಗೌರವ ಅದ. ಜಯಪ್ರಕಾಶ್ ನಾರಾಯಣ ಅವರು ಕಟ್ಟಿರ್ತಕ್ಕಂಥ ಜನತಾ ಪರಿವಾರ ಎಲ್ಲಿ, ಇವತ್ತಿನ ಈ ಸ್ವಾರ್ಥಿಗಳಾಗಿರ್ತಕ್ಕಂಥ ಜನತಾದಳ ಎಲ್ಲಿ ಅನ್ನೋದನ್ನ ಅವಕಾಶವನ್ನ ಚಿಂತನೆಯನ್ನ ಈ ರಾಜ್ಯ ಜನ, ಈ ರಾಷ್ಟ್ರದ ಜನ ಮಾಡ್ತಾರೆ ಮುಂದಿನ ದಿನ. ಹೌದು, ಜೆಪಿ ಕಟ್ಟಿರ್ತಕ್ಕಂಥ ಆ ಚಳವಳಿ ಪಕ್ಷದ ಬದ್ಧತೆ ಏನಿತ್ತು, ಇವತ್ತೇನು ಇವರು ಪ್ರೈವೇಟ್ ಲಿಮಿಟೆಡ್ ಅಪ್ಪ ಮಗ ಪ್ರೈವೇಟ್ ಲಿಮಿಟೆಡ್ ದಲ್ಲಿ ಏನು ಪಕ್ಷ ಕಟ್ಟಿದ್ದಾರೆ, ಈ ಪಕ್ಷದ ದುಸ್ಥಿತಿ ಏನದ ಅನ್ನೋದನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಮೊನ್ನೆ ನಡೆದ ಚುನಾವಣೆಯಲ್ಲಿ ನೀವು ನೋಡಿರೋ ಅವ್ರ ಲೆಕ್ಕ ಇಲ್ಲಿಗೆ ಬಂದಿತ್ತು ಅನ್ನೋದನ್ನ. ಅದಕ್ಕಾಗಿ ಇಂತಹ ಪಕ್ಷಗಳನ್ನ ಮುಂದಿನ ದಿನಮಾನದಲ್ಲಿ ಏನು ಬ್ಲಾಕ್ ಮೇಲರ್ ಅದಾರ, ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಬದ್ಧತೆ ಇರಲಾರದಂತ ಏನು ಪಕ್ಷ ಅದ, ಅದಕ್ಕೆ ಸೆಕ್ಯುಲರ್ ಅಂತ ಹೆಸರಿಟ್ಟಿದ್ದಾರೆ. ನಾನು ದೇವೇಗೌಡರಿಗೊಂದು ಬದುಕನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ. ಅದರಲ್ಲಿ ವಿಶೇಷವಾಗಿ ದೇಶಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತರತಕ್ಕಂಥ 3 ಟೈರ್ ಸಿಸ್ಟಮ್, 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗಳಿಗೆ ಈ ರಾಷ್ಟ್ರದಲ್ಲಿ ಮನ್ನಣೆಯನ್ನು ನೀಡಿ ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಚುನಾವಣೆಗಳು ನಡೆಯೋದಿಲ್ಲ ಆ ರಾಜ್ಯ ಸರ್ಕಾರವನ್ನ ಡಿಸಾಲ್ವ್ ಮಾಡತಕ್ಕಂಥ ನಿರ್ಣಯ ಮಾಡ್ತೋದು ರಾಜೀವ್ ಗಾಂಧಿ ಅವರನ್ನ ನಾವೆಲ್ಲ ನೆನಪಿಸಬೇಕಾಗ್ತದೆ. ಅಂತ ಕಾರ್ಯವನ್ನ ರಾಜೀವ್ ಗಾಂಧಿ ಅವರು ಈ ದೇಶದಲ್ಲಿ ಮಾಡಿ ಹೋಗಿದ್ದಾರೆ. ಅದಕ್ಕಾಗಿನೇ ರಾಜೀವ್ ಗಾಂಧಿ ಅವರು ಅತಿ ಸಣ್ಣ ವಯಸ್ಸಿನವರಿಗೆ ಮತದಾನದ ಹಕ್ಕನ್ನ ಕೊಟ್ಟು ಈ ರಾಷ್ಟ್ರದಲ್ಲಿ ಯುವಕರ ಪಾತ್ರವನ್ನು ಕೊಟ್ಟಿರ್ತಕ್ಕಂಥ ಕಾರ್ಯ ರಾಜೀವ್ ಗಾಂಧಿ ಅವರು ಮಾಡಿದ್ದಾರೆ. ಅವರ ನಂತರ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಡೀ ಪ್ರಪಂಚದಲ್ಲಿ ಒಂದು ವಿಭಿನ್ನವಾದಂತಹ ಆರ್ಥಿಕ ಬಲಿಷ್ಠತೆಯನ್ನ ವೃದ್ಧಿಸುವಂತ ಕಾರ್ಯವನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾಡೋದನ್ನ ನಾವೆಲ್ಲ ನೆನಪಿಸಬೇಕಾಗ್ತದೆ. ಇವತ್ತು ಈ ರಾಜ್ಯವನ್ನ ಗಮನಿಸಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಈ ಭಾಗ ಕೇಂದ್ರೀಕೃತವಾದದ್ದನ್ನ ನಾವು ಅನೇಕ ಸಂದರ್ಭದಲ್ಲಿ ನೋಡಿದ್ದೀವಿ. ಪ್ರಜಾಪ್ರಭುತ್ವದ ತಳಹದಿ ಮೇಲೆ ಸರ್ವರಿಗೂ ಸಮಪಾಲು ಸಮಬಾಳು ಸೈದ್ಧಾಂತಿಕ ನಿಲುವಿನೊಂದಿಗೆ ಅಭಿವೃದ್ಧಿಯ ದಿಕ್ಕುದಸೆಯನ್ನ ಈ ಭಾಗದ ರಾಜಕಾರಣದ ಮೇಲ್ಪಂಕ್ತಿಯನ್ನು ಹಾಕಿರ್ತಕ್ಕಂಥ ಇತಿಹಾಸ ಈ ಭಾಗಕ್ಕಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳು ಗಾಂಧೀಜಿಯವರು ಸ್ವಾತಂತ್ರ್ಯದ ನಂತರ ಕರೆ ಕೊಟ್ಟ ವಿಚಾರಧಾರೆಗಳೇನು ಅಂತ ಕೇಳಿದ್ರೆ, ಗ್ರಾಮಗಳು ಎಂದ ಅಭಿವೃದ್ಧಿ ಆಗ್ತಾವ ಅಂದ ಭಾರತ ದೇಶ ಅಭಿವೃದ್ಧಿ ಆಗ್ತದೆ. 172ರಷ್ಟು ಗ್ರಾಮಗಳನ್ನು ಹೊಂದಿರತಕ್ಕಂಥ ಈ ದೇಶ ಗ್ರಾಮಗಳು ಸಮೃದ್ಧಿ ಅಭಿವೃದ್ಧಿ ಆದಾಗ ಮಾತ್ರ ಭಾರತ ಅಭಿವೃದ್ಧಿ ಆಗ್ತದೆ ಅನ್ನುವಂತ ಕಲ್ಪನೆಯನ್ನ ಮಹಾತ್ಮ ಗಾಂಧೀಜಿಯವರು ಕಂಡಿದ್ರು. ಅವರ ಕಂಡಿರ್ತಕ್ಕಂಥ ಕನಸನ್ನ ನನಸು ಮಾಡುವಲ್ಲಿ ಈ ದೇಶದ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ನಮ್ಮ ಅಭ್ಯರ್ಥಿ ತಮ್ಮದೇ ಆದಂತಹ ಅನೇಕ ಗ್ರಾಮ ಪಂಚಾಯಿತಿಯಲ್ಲಿ ತಾವು ಎದುರಿಸತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಕಳೆದ 3 ವರ್ಷದಲ್ಲಿ ತಾವೇನು ಮಾಡಿದ್ದಾರೆ ಮುಂದೇನು ಮಾಡಬೇಕು ಅನ್ನುವಂಥ ಭಾವನೆಯನ್ನ ತಾವು ಮುಂದಿಟ್ಟಿದ್ದಾರೆ. ಅವರು ಅದರ ಜೊತೆಗೆ ಪ್ರಾಸ್ತಾವಿಕವಾಗಿ ಸಂಗಮೇಶ್ ಬಬಲೇಶ್ವರ್ ಅವರು
ಈ ನಾಡಿನ ಗಿರುಮೆ ಬಗ್ಗೆ ಮಾತನಾಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳ ಬಗ್ಗೆ ಮಾತನಾಡಿದ್ದಾರೆ. ಇಂಡಿ ತಾಲೂಕ ಹೃದಯವಂತರ ತಾಲೂಕಾಯ್ತು. ಈ ತಾಲೂಕಿನ ಜನ ಇನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥ, ಗೌರವಿಸ್ತಕ್ಕಂಥ ವ್ಯವಧಾನ ಇಟ್ಕೊಂಡು ಬದುಕದವ್ರು ನಾವೆಲ್ಲ. ಅದು ನಮ್ಮ ಬಳವಳಿ. ಅದಕ್ಕಾಗಿನೇ ಈ ಭಾಗದಲ್ಲಿ ಒಂದು ವಿಶೇಷವಾದಂತ ಅರ್ಥಪೂರ್ಣವಾದಂತ ಬದುಕನ್ನು ನಾವೆಲ್ಲ ಸಾಗಿಸ್ತಾ ಇದ್ದೀವಿ. ರಾಜಕಾರಣ ಬೇರೆ, ಹೃದಯವಂತಿಕೆ ಬೇರೆ ಅನ್ನೋದನ್ನ ಅನೇಕ ಸಂದರ್ಭದಲ್ಲಿ ನಾವೆಲ್ಲ ತೋರಿಸಿಕೊಟ್ಟಿದ್ದೀವಿ. ಈ ರಾಜ್ಯದ ಹಿರಿಯರು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಚಿಂತನೆಗಳನ್ನ, ಚರ್ಚೆಗಳನ್ನ, ಜನಪರವಾದಂತ ವಿಚಾರಧಾರೆಗಳನ್ನ ಮೊಳಗಲಿ ಅಂತೇಳಿ ಅಂತ ಅಮೋಘವಾದಂತ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ. ಇದೊಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಚುನಾವಣೆ ನಡೀತಾ ಇದೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಸದಸ್ಯರಿಲ್ಲ ಈ ಚುನಾವಣೆಯಲ್ಲಿ. ಅವರಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಕೊರೋನಾದಿಂದ ಆ ಚುನಾವಣೆಗಳನ್ನು ಮಾಡೋದಾಗಿಲ್ಲ. ಈ ಸರ್ಕಾರ ಡಿಲಿಮಿಟೇಷನ್ ಮತ್ತು ರಿಸರ್ವೇಷನ್ ನಿಂದ ಚುನಾವಣೆಯನ್ನ ಮುಂದೂಡಿದೆ. ಇವತ್ತು ವಿಶೇಷವಾಗಿ ಗ್ರಾಮ ಪಂಚಾಯತ್ ಮತ್ತು ಪುರಸಭೆ, ಪಟ್ಟಣ ಪಂಚಾಯತ್, ಮಹಾನಗರ ಪಾಲಿಕೆ, ಪುರಸಭೆಗಳಿಂದ, ನಗರಸಭೆಗಳಿಂದ ಮಾತ್ರ ಮತದಾನ ಹಾಕತಕ್ಕಂಥ ಒಂದು ಅವಕಾಶ ಇದೆ. ನಮ್ಮ ತಾಲೂಕಿನಲ್ಲೂ ಸಹಿತ 37 ಗ್ರಾಮ ಪಂಚಾಯತಿಗಳಿವೆ. 200ಕ್ಕಿಂತ ಹೆಚ್ಚಿಗೆ ಜಿಲ್ಲೆಯಲ್ಲಿದ್ರೆ ನಮ್ಮಲ್ಲಿ 30 ಪಕ್ಷದ ನಾಯಕನ ಸ್ಥಾನಕ್ಕೆ ಮೆರುಗನ್ನು ತಂದು ಕೊಟ್ಟಿದ್ರು. ಅದೊಂದು ಚಿಂತಕರ ಚೌಡಿ. ಅಲ್ಲಿಯ ಅನುಭವಿಗಳ ತಾಣ ಅಂತ ಹೇಳಿ ನಾವು ಎಲ್ಲ ಗೌರವಿಸ್ತೀವಿ. ವಿಧಾನಸಭೆ ಕೆಳಮನೆ ಆದ್ರೆ ಅದಕ್ಕೆ ಮೇಲ್ಮನೆಯಲ್ಲಿ ಈ ರಾಜ್ಯದ ಅನೇಕ ಕಾನೂನುಗಳನ್ನ, ಅನೇಕ ಚರ್ಚೆಗಳನ್ನ, ಜನಪರವಾದಂತಹ ಚಿಂತನೆಗಳನ್ನ ಚರ್ಚೆ ಮಾಡಿ ಕಾನೂನು ಸ್ವರೂಪ ತರಬೇಕಾದ್ರೆ ಕೆಳಮನೆಯಲ್ಲಿ ಅನುಮೋದನೆಗೊಂಡು ಮೇಲ್ಮನೆಯಲ್ಲಿ ಮತ್ತೆ ಪರಾಮರ್ಶಿಸಿ ಕೆಳಮನೆಗೆ ಬಂದು ಕಾನೂನು ರಚನೆ ಮಾಡತಕ್ಕಂತ ಒಂದು ಅವಕಾಶ ನಮ್ಮ ರಾಜ್ಯದಲ್ಲಿ ಸಂವಿಧಾನಾತ್ಮಕವಾಗಿ ಕೊಟ್ಟಿರ್ತಕ್ಕಂಥ ಆಶಯ. ಅಂತದಿಂದ ಬಹಳ ಅಮೋಘವಾಗಿ ಅನೇಕ ಸಂಸದೀಯ ಪಟುಗಳು, ಅದು MC ನಾರಾಯಣವರಾಗಿರ್ಬೋದು, ಈ ರಾಜ್ಯದಲ್ಲಿ ಅನೇಕ ಜನ ವಿಧಾನ ಪರಿಷತ್ನಲ್ಲಿ ತಮ್ಮದೇ ಆದಂತಹ ಹೆಸರನ್ನ ಮಾಡಿರ್ತಕ್ಕಂಥ ಅನೇಕ ದಿಗ್ಗಜರನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಅಂತವರು ಇರತಕ್ಕಂಥ ಸ್ಥಾನಕ್ಕೆ ನಾವು ಇವತ್ತು ಆತ್ಮೀಯರಾದ ಸುನೀಲ್ ಗೌಡ ಪಾಟೀಲ್ರನ್ನ ಕಳಿಸ್ತಾ ಇದ್ದೀವಿ. ಇವತ್ತು ವಿಧಾನ ಪರಿಷತ್ 75 ಸ್ಥಾನಗಳು ಏನು ನಮ್ಮ ರಾಜ್ಯದಲ್ಲಿ ವಿಧಾನ ಪರಿಷತ್ ಇದೆ. ಬಹಳ ಎಲ್ಲ ರಾಜ್ಯ ನಾವೆಲ್ಲರೂ ಕೂಡ ಅವರಿಗೆ ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಬಹಳ ಮುಖ್ಯವಾಗಿರ್ತದೆ. ನೀವೇನೋ ಒಂದು ಮತ ಹಾಕ್ತೀರಿ, ಆ ಮತಕ್ಕೆ ಗೌರವ ತರುವ ರೂಪದಲ್ಲಿ ಅವರು ನಡ್ಕೋತಾರ, ಪಕ್ಷ ನಿಮ್ ಜೊತೆಗಿರ್ತದೆ. ಅವ್ರ ಕ್ರಿಯಾಶೀಲತೆಯನ್ನು ಸೂಕ್ಷ್ಮವಾಗಿ ಗಮನಿಸಿದೆ ನಾನು. ನಿಮ್ಮ ಬಸ್ ಪಾಸ್ಗಳ ಬಗ್ಗೆ, ನಿಮ್ಮ ವೇತನದ ಬಗ್ಗೆ, ನಿಮ್ಮ ಸ್ವಚ್ಛತೆಯ ಟಾಯ್ಲೆಟ್ ಸ್ವಚ್ಛತೆ ಬಗ್ಗೆ, ಅದರ ಜೊತೆಗೆ ಇನ್ನೂ ಅನೇಕ ವಿಚಾರಗಳನ್ನು ಅವರು ಸೂಕ್ಷ್ಮವಾಗಿ ಹೇಳಿದ್ರು. ಈ ಚಿಂತನೆಗಳನ್ನ ಮುಂದಿನ ದಿನಮಾನದಲ್ಲಿ ನಡೀಲಿ. ಬಹಳ ಜ್ವಲಂತ ಸಮಸ್ಯೆಗಳು ಪಂಚಾಯತ್ ರಾಜ್ಯದಲ್ಲಿ ಇರತಕ್ಕಂಥ ಸ್ಥಳೀಯ ಸಂಸ್ಥೆಗಳಲ್ಲಿದ್ದಾವೆ. ನಿಮಗೆ ನಿಮ್ಮದೇ ಆದಂತಹ ಅಧಿಕಾರ ಇಲ್ಲ. 2018 ಒಳಗೆ ಮೋದಿ ಅವರು ಕರ್ನಾಟಕ ಬಂದಾಗ 10% ಕಮಿಷನ್ ಸರ್ಕಾರ ಅಂತ ಹೇಳಿದ್ರು. ಬಹುತೇಕ ಅವ್ರಿಗೆ ನೆನಪೋದೋ ಇಲ್ಲೋ, ಇವತ್ತು 40% ಎಲ್ಲಿಗೆ ಹೋಗ್ಬಿಟ್ಟಿದ್ರು. ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ ಮೋದಿ ಅವರು, ಶಹಾ ಅವರು. ಅದ್ರ ಜೊತೆಗೆ ಈ ರಾಜ್ಯದ ದುರಾಡಳಿತ 2 ವರ್ಷ ಕೊರೋನಾ ಮಹಾಮಾರಿಯಿಂದ, ನಾಳೆ ಜನವರಿಯಿಂದ 2 ವರ್ಷ ಆಗ್ತದೆ ಆಲ್ಮೋಸ್ಟ್ ಆಲ್. ನಾವು ಕೊರೋನಾದಿಂದ ಇಡೀ ಪ್ರಪಂಚ ನಲಗಿದೆ, ನಮ್ಮ ದೇಶ ನಲಗಿದೆ, ನಾವು ನಲಗಿದ್ದೀವಿ. ಅನೇಕ ಜನ ನಿಮಗೆ ಬೇಕಾದವರು ನಮ್ಮನ್ನು ಅಗಲಿದ್ದಾರೆ. ಇದು ನೈಸರ್ಗಿಕವಾಗಿಯೂ ಸತ್ಯ ಇರಬಹುದು. ಅದ್ರ ಜೊತೆಗೆ ಸರ್ಕಾರಗಳ ದಿವ್ಯ ನಿರ್ಲಕ್ಷ್ಯನೂ ಸಹಿತ ಅದರಲ್ಲಿ ಕೂಡಿದೆ. ಅವರಿಗೆ ಹಾಸ್ಪಿಟಲ್ಗಳೊಳಗ ಸರ್ವಿಸ್ ಸಿಗಲಿಲ್ಲ, ಡ್ರಗ್ಸ್ ಸಿಗಲಿಲ್ಲ, ರೆಮಿಡಿಸಿವಿರ್ದಂತ ಇಂಜೆಕ್ಷನ್ಗಳಿಗಾಗಿ ಪರದಾಡಿದ್ರ ಜನ. ಅವರಿಗೆ ಅನೇಕ ಸಮಸ್ಯೆಗಳು. ಬಹುತೇಕ ನಾವು ಅವ್ರನ್ನ ಯಾವ ರೀತಿ ನೋಡಿದೀವಿ ಅನ್ನೋದನ್ನ ಈ ಸರ್ಕಾರ ಧರ್ಮಸಿಂಗ್ ಸಾಹೇಬರನ್ನ ನೆನಪಿಸ್ಕೋಬೇಕಾಗ್ತದೆ ನಾವು. ಆರ್ಟಿಕಲ್ 371 ಯಾರು ಅದ್ವಾನಿ ಅವರು ಹೋಮ್ ಮಿನಿಸ್ಟರ್ ಇದ್ರು, ಬಿಜೆಪಿ ಸರ್ಕಾರ ಇತ್ತು, ಯಾವ್ದು ಕೆಲಸ ಆಗಂಗಿಲ್ಲ ಅಂತ ಹೇಳಿದ್ರು. ಆರ್ಟಿಕಲ್ 371 ಮಾಡಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಸಾವಿರಾರು ಮಕ್ಕಳ ವಿದ್ಯಾರ್ಥಿಗಳಿಗೆ MBBS, ಇಂಜಿನಿಯರಿಂಗ್
ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮೃದ್ಧಿಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಖರ್ಗೆ ಸಾಹೇಬರಿಗೆ ಧರ್ಮಸಿಂಗ್ ಸಾಹೇಬರಿಗೆ ಸಲ್ತದ. ಆ ಕಾರ್ಯಕ್ಕಾಗಿ ಇವತ್ತು ಹೈದರಾಬಾದ್ ಕರ್ನಾಟಕ ಏನು ಕಲ್ಯಾಣ ಕರ್ನಾಟಕದ ಕರಿತೀವಿ ನಾವು ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಬಾಂಬೆ ಕರ್ನಾಟಕ ಯಾವ ಪ್ರಮಾಣದಲ್ಲಿ ನಾವು ಹಿಂದುಳಿದಿದ್ದೀವಿ ಅನ್ನೋದನ್ನ ನಂಜುಂಡಪ್ಪ ವರದಿ ಮುಖಾಂತರ ನಮ್ಮಲ್ಲಿ ಏನೋ ಮಾಹಿತಿ ಇದೆ. ಈ ಭಾಗ ಅಭಿವೃದ್ಧಿಯಿಂದ ವಂಚಿತ ಆಗಿದೆ. ಈ ಭಾಗವನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ವಿಧಾನ ಪರಿಷತ್ ಮತ್ತು ವಿಧಾನಸಭೆಗಳು ಯೋಗ್ಯವಾದಂತ ಪ್ರತಿನಿಧಿಗಳು ಇರಬೇಕಾಗ್ತದೆ. ಅದಕ್ಕಾಗಿ ನಿಮ್ಮ ಮನೆ ಆಸ್ತಿ ಅದು, ಹಾಸನ ಆಸ್ತಿ ಅದು. ಇದೇ ವಿಧಾನ ಪರಿಷತ್ ಮತ್ತಾರು ಸಿಗಲಿಲ್ಲ ಪುಣ್ಯಾತ್ಮರ ಕಾರ್ಯಕರ್ತರಿಗೆ, ನಮ್ಮ ಮನೆಯಾಗಿನವ್ರಿಗೆ. ಮತ್ತೆ ಎಷ್ಟನೇದು ಅದು? 6ನೇ ಕುಡಿಯ ರೇಟ್ ಅದಾವ ನಿಮ್ಮ. ಇಂಥ ಪಕ್ಷಕ್ಕೆ ಬೆಂಬಲ ಮಾಡ್ಬೇಕನ್ನೋದನ್ನ ನಾವೆಲ್ಲ ನೆನಪಿಸ್ಕೊಳ್ಬೇಕಾಗ್ತದೆ. ಪ್ರಜಾಪ್ರಭುತ್ವದ ತಳಹದಿ ಮೇಲೆ ಗಾಂಧೀಜಿ ಕಂಡಿರ್ತಕ್ಕಂಥ ಗ್ರಾಮ ಸ್ವರಾಜ್ಯದ ಕನಸನ್ನ, ಸರ್ವರಿಗೂ ಸಮಬಾಳು ಸೈದ್ಧಾಂತಿಕ ವಿಚಾರಗಳನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ, ಸರ್ವ ಜನಾಂಗಗಳನ್ನು ಪ್ರೀತಿಸ್ತಕ್ಕಂಥ ಅನ್ನ ಬಸವಣ್ಣ ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ಸರ್ವರಿಗಾಗಿ ಬದುಕ್ತಕ್ಕಂಥ ರಾಜಕಾರಣವನ್ನು ಮಾಡಬೇಕು. ಆ ಮೇಲ್ಪಂಥೀಯ ರಾಜಕಾರಣವನ್ನ ಈ ಪ್ರದೇಶದಲ್ಲಿ ಅಭಿವೃದ್ಧಿ ಸಮೃದ್ಧಿಯ ಜೊತೆಗೆ ಪ್ರೀತಿ ವಿಶ್ವಾಸದ ಸಹಬಾಳ್ವೆಯ ರಾಜಕಾರಣವನ್ನ ಈ ಭಾಗದಲ್ಲಿ ಪ್ರತಿಪಾದನೆ ಮಾಡತಕ್ಕಂಥ ಪ್ರಯತ್ನವನ್ನ ನಾವು ನೀವು ಕೂಡಿ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸೋದರರಿಗೆ ವಿಶೇಷವಾದಂತಹ ಒಂದು ಮನವಿ. 10ನೇ ತಾರೀಕಿನ ದಿವಸ ನಿಮ್ಮ ಸ್ವಾಭಿಮಾನಕ್ಕಾಗಿ, ಕಾಂಗ್ರೆಸ್ ಪಕ್ಷದ ಭವಿಷ್ಯಕ್ಕಾಗಿ ನಿಮ್ಮ ಮತವನ್ನ ಮೀಸಲಿಡಿ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. बाघ मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और ख़बरों के लिए देखते रहिए बी न्यूज़ नेशन।